ಅವರು ಹಿಡಿತು ಅಂದ್ಮೇಲೆ ಶಿಸ್ತಲ್ ಮಾಡಿ ಕ್ರಮವಾಗಿ ಈ ಸುತ್ತ ರೋಡು ಇಳಿದು ಕ್ಲೀನಾಗಿ ಇರಬೇಕು. ತಾಲೂಕಲ್ಲಿ ಇಲ್ವಾ ಅಲ್ಲ ನಿಮ್ಗೆ ಇದೀನಿ ವಕೀಲ್ ನಿಮ್ಗೆ ಎಮ್ ಎಲ್ ಎ ಪ್ರಶ್ನೆ ಮಾಡೋಕ್ಕೆ. ಇವತ್ತಿನ ಜನಗಳು ಹಳ್ಳಿಲಿ ಏನಾಗಿದ್ದಾರೆ ಅಂದ್ರೆ 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ, ಒಂದು ಸ್ಟ್ಯಾಂಡ್ ಕೊಡ್ತಾರೆ ಕುಡಿಯಕ್ಕೆ. ಅವತ್ತಿನ ಜೀವನ ಕಳಿಬೇಕು ಅಷ್ಟೇನೆ. ನಾವ್ ಯಾರು ತಪ್ಪೋದು? ಅದು ನಮ್ ತಪ್ಪು. ಅದು ತಾಲೂಕಲ್ಲಿ ಜನಕ್ಕೆ ನಾನು ಹೇಳೋದು ಅದೇನೆ, ದುಡ್ಡು ಎಣ್ಣೆಗೆ ಆಸೆ ಕೊಡ್ಬೇಡಿ. ಮೊದ್ಲು ಊರು ಉದ್ಧಾರ ಆಗೋ ಮಟ್ಟಿಗೆ ಕೊಡಿ ಅಂತ ಹೇಳ್ತಾ ಇರೋದು ನಾನು. ನೋಡಿ, ಯಾವ್ದೋ ಒಂದು ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಕಟ್ಟಿದ್ರು, ಒಳಗಡೆ ಅಲ್ಲಿ ಒಳಗಡೆ ಎಲ್ಲ ಸತ್ತೋರು ಬರ್ತಂದ್ರೆ ಯಾರು ಹೊಣೆ ಆದ್ರು? ಗಾಡಿ ಒಂದು ಹೊತ್ತಲ್ಲಿ ಇದಾಯ್ತು ಅಂದ್ರೆ ಮಳೆ ಬಂತು ಅಂದ್ರೆ ಗಾಡಿ ಬರೋಕ್ಕಿಲ್ಲ, ಇಲ್ಲಿ ಆಂಬುಲೆನ್ಸ್ ಬರೋಕ್ಕಿಲ್ಲ ರೋಡಲ್ಲಿ. ಪುರೋದಿ ಸ್ಕೂಲ್ ಅಂತ ಇದು ಮಾಡ್ಕೊಂಡು ಕೂತಿದ್ದಾರೆ. ಅದು ಒಂದು ಶಿಸ್ತಲ್ಲಿ ಇರ್ಬೇಕು ಅಂತ ನಾನು ಹೇಳ್ತಾ ಇರೋದು. ನಿಮ್ ಟಿವಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ 3 ದಿನ ತೋರಿಸ್ತಿದ್ದಾರೆ, 4 ದಿನ ಕೊಟ್ಬಿಟ್ಟು ಇರ್ತಿದ್ದಾರೆ. ಅಲ್ಲಲ್ಲ, ನೀವು ಒಂದ್ 5 ನಿಮಿಷ ಮಾತಾಡಿದ್ರೆ ಮಾತಾಡಲ್ಲ ನೀವು ಅಂತವ್ರಲ್ಲಿ. ಟಿವಿ ಅವ್ರು 24 ಗಂಟೆ 15 ಇಟ್ಕೊಡಾರ ಸರ್? ಹಿಡಿದು ಅವ್ರು ತನಿಖೆ ತರಬೇಕು. ಸರ್ ನಮ್ ಕೆಲಸ ಏನಾದ್ರು ಮಾಡ್ತೀವಿ, ಅದು ನೀವು ಮಾಡ್ಬೇಕಲ್ಲ, ನೀವು ಕೈ ಜೋಡಿಸ್ಬೇಕಲ್ವಾ? ಕೈ ನಾವು ನಾನು ಅದೇ ಬಂದು ಯಾರು ಇಲ್ಲದ ಬಂದು ರೆಕಾರ್ಡ್ ಮಾಡಿ ಹೋಯ್ತೀವಿ. ಸೇರ್ಸಿದ್ದಾರೆ ಅವ್ರ ಅಪ್ಪ ಅಮ್ಮಂದಿರು ಎಲ್ಲೆಲ್ಲಿ ಇದ್ದಾರೆ. ಇವಾಗ ಮಳೆ ಬಿದ್ದಿದೆ, ಜಮೀನ್ಗಳಿಗೆ ಹೋಗಿದ್ದಾರೆ, ಯಾರು ಬರಕಿಲ್ಲ. ಈ ಕೆಲ್ಸ ಟೈಮಲ್ಲಿ ಇದು ಬ್ಯಾಸ್ಕನ್ನಲ್ಲ. ಅದು ಯಾರು ನೋಡ್ಬೇಕಾದ್ದು? ಎಮ್ ಎಲ್ ಎ ಅವ್ರಿಗೆ ಒಬ್ರು ಯಾರನ್ನೋ ಒಂದು ಮಿನಿಸ್ಟರ್ ಯಾರನ್ನಾರು ಒಬ್ರು ಕರ್ಕೊಂಬಂದು ತೋರಿಸ್ಬಿಟ್ಟಾರು. ಒಂದು ರೋಡ್ ಮಾಡಿ ಮೊದಲು ಓಪನ್ ಮಾಡೋದು ಕಲಿಬೇಕು. ಯಾರೋ ಬಂದ್ರು ಅನ್ಕೊಂಡು ಎಲ್ಲಿಂದ ಬಂದ್ರು ಓಪನ್ ಮಾಡ್ಬಿಟ್ಟು ಕೊಟ್ಬಿಟ್ರು. ಒಂದು ರೋಡ್ ಆಗಿದೆ, ನೀವೇನು ನೋಡಿದ್ರಿಲ್ಲ. ನಮ್ಮ ಗಾಡಿ ಬರೋಕಲ್ಲಿ ಒಂದು ಹೊತ್ತಲ್ಲಿ ಹುಡುಗರಿಗೆ ಹೆಚ್ಚು ಕಡಿಮೆ ಆದರೆ ಆಂಬುಲೆನ್ಸ್ ಬರಕತ್ತಾರೆ. ಆ ಡ್ರೈವರ್ ಒಬ್ಬ ಇರ್ತಾನೆ, ಆ ಕಡೆಗೆ ಹೋಗಿ ಮೂಲೆಗೆ ಹೋಗಿ ನಿಂತ್ಕತ್ತು ಅಂದ್ರೆ ಆಂಬುಲೆನ್ಸಲ್ಲಿ ಬಂದು ಇಂತಿಷ್ಟೊಂದು ಸಮಸ್ಯೆಗಳು ಇರ್ಬೇಕಾದ್ರೆ ಎಮ್ ಎಲ್ ಎ ಗಮನ ತರಬೇಕಾರೆ ನೀವು. ಸರ್ ನಂದು ಇವಾಗ ಆಫ್ ಮಾಡಿ ನಾನು ಹೇಳ್ತೀನಿ, ನನ್ನ ಸ್ವಂತ ಊರು ಹಿಡ್ಮಂದಿ. ನಾವು ಅದು ಬಾಡಿಗೆ ತುಮಕ ಬರಕ್ಕಂತ ಬಂದಿದ್ದೇವೆ. ನಮ್ಮ ಗಾಡಿ ಬರದೇ ಸಮಸ್ಯೆಗೆ ಹುಡುಗರು ನೋಡಿ ನಾನು ಹೇಳ್ಕೊತಿರೋದು. ಯಾವ ಊರಾದ್ರೆ ನಮ್ಮ ಮಕ್ಕಳ ಪರ ಮಾತಾಡಕ್ಕೆ ಯಾವ ಊರಾದ್ರೆ ತಾಲೂಕು ಇಲ್ಲ ಅಂತ ನಮಗೂ ಸೇರಿ ಟಿವಿಲಿ ಎಮ್ ಎಲ್ ಎಗಳು ಹೇಳ್ತಾರೆ, ನಮ್ಮ ತಾಲೂಕು ಭಾಳ ಉದ್ಧಾರ ಮಾಡಿವ ಅಂತ. ಏನು ಮಾಡಿದ್ರು? ಈಗ ಎಮ್ ಎಲ್ ಎ ಓದಲೆಲ್ಲ ಮಾತಾಡ್ತಲ್ಲ, 90% ಶಿಕ್ಷಕರ ಕೊರತೆ ಇಲ್ಲ, ಸೌಲಭ್ಯ ಎಲ್ಲ ಕಲ್ಪಿಸ್ಕೊಟ್ಟಿವಿ ಹಂಗೆ ಅಂತ. ಯಾವ ಶಿಕ್ಷಕರ ಕೊರತೆಗಿಲ್ಲ, ಅವರು ಶಿಕ್ಷಕರು ಬಂದು ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಾಡ್ತಾ ಇರೋದು ಗೌರ್ನಮೆಂಟ್ ಎಮ್ ಎಲ್ ಎಗಳೇ. ಏನಕ್ಕೆ ಗೊತ್ತಾ? ಅವ್ರ ಮಕ್ಕಳು ಎಜುಕೇಶನ್ ಚೆನ್ನಾಗಿ ಹೋಗ್ತಾರೆ, ಅವರು ತಗೊಂಬಂದು ಇಲ್ಲಿ ಸೇರಿಸಿದ್ರೆ ಇವರು ಸೇರಿಸ್ತಾರೆ. ಅವ್ರಿಗಿಂತ ಏನು ಕಳುವಾಗಿಲ್ಲ ರೈತರುಗಳು. ಅವರು ತಿಂಗಳಿಗೆ 1 ಲಕ್ಷ ಮಾಡ್ಕೊಂಡ್ರೆ 10,000 ದುಡಿತಾರೆ ರೈತರು. ಅದರಲ್ಲಿ 5,000 ರೂಪಾಯಿನಾರು ಗಾರ್ಮೆಂಟಿಗೆ ಸೇರಿಸ್ತಾರೆ. ನಮ್ಮೂರ ಪಕ್ಕದಲ್ಲೇ ಒಂದು 3 ಹುಡುಗರು ಇರೋದು, ಆ ಸ್ಕೂಲಿಗ ತೆಗೆದಾಕ್ಬೇಕು ಅಂತ ಹೇಳ್ತಿದ್ದಾರೆ. ಇವರೇ ಒಂದೊಂದು ಕಾಲೇಜು ಏನೇನೋ ಒಂದು ಮಾಡ್ತಾರೆ, ಅಪಾರ್ಟ್ಮೆಂಟ್ ಏನೋ ಊರಾಗ ದೊಡ್ಡದಾಗಿ ಹೋಗ್ತಾ ಇರ್ಬೇಕು. ಈ ಹುಡುಗರು ಏನು ಮಾಡ್ತಾರೆ ನೋಡಿ, SLC ಗಂಟು ಓದ್ತದೆ, ಎಲ್ಲ ಪಾಸ. ಮಕ್ಳಿಗೆ ಏನು ಮಾಡ್ತಾರೆ, ಎಜುಕೇಷನ್ ಜಾಸ್ತಿ, ದುಡ್ಡು ಜಾಸ್ತಿ ಅಂದ್ಬಿಟ್ಟು ತಗೊಂಡೋಗಿ ವ್ಯವಸಾಯಕ್ಕೆ ಹಾಕ್ತಾರೆ. ಅದೇ ಟೀಚರ್ ಅಲ್ಲಿ ಅವ್ರ ಸ್ಕೂಲ್ಗಳ ಕಾಲೇಜ್ಗೆ ಇದು ಮಾಡೋಕ್ಕೆ ಇಲ್ಲಿ ಗೌರ್ಮೆಂಟ್ಗೆ ಕೊಡ್ಬಿಡಿ, ಅದೇ ಸ್ಯಾಲ್ರಿನ. ಎಮ್ ಎಲ್ ಎ ಬಂದು ಕೇಳ್ಬೇಕು, ಆ ರೀತಿ ನೀವು ಪ್ರಶ್ನೆ ಮಾಡ್ಬೇಕು ನೀವು. ಸರ್ ನಾನು ಹೇಳ್ತಲ್ಲ ಸರ್, ನಾನೊಬ್ಬ ಕೇಳ್ತಂದ್ರೆ ಇನ್ನೊಬ್ಬ ಇರ್ತಲ್ಲ ಈ ಕಾಸ್ತವನು ಅವನು ಅಂತಾನೆ ಅವಾಗ ಅಲ್ಲೇ ನೀವು ಏನ್ ಮಾಡ್ಬೇಕು ಅವ್ರಿಗೆ ನೀವು. ಅವ್ರ ಜೊತೆ ಪೊಲೀಸ್ನವ್ರು ಇರ್ತಾರಲ್ಲ, ನಮ್ಮನ್ನೇ ತಕೋಯ್ತಾರ. ಇದೊಂದು ಪ್ರಾಬ್ಲಮ್ ಸರ್. ಮಕ್ಕಳ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರು ಎಲ್ಲ ಪೊಲೀಸ್ ಏನು ಮಾಡೋಕ್ಕಾಗಲ್ಲ. ಜನಕ್ಕೆ ಸೇವಕ್ಕೆ ಮಾಡ್ತೀವಿ ಅಂದ್ಮೇಲೆ ಅವ್ರಿಗೆ ಸೆಕ್ಯೂರಿಟಿ ತಗೋಬಾರ್ದು, ನೀಟಾಗಿ ಓಡಾಡ್ಬೇಕು. ಯಾವುದೇ ಕ್ಷೇತ್ರ ಆಗಲಿ, ನಂಗೆ ಧೈರ್ಯ ಅದ ಕಡೆ ನಾನು ಓಡಾಡ್ತೀನಿ, ನಂಗೆ ಯಾಕೆ ಸೆಕ್ಯೂರಿಟಿ ಅನ್ಬೇಕು. ಅವ್ರ ಜೊತೆಲಿ ಪೊಲೀಸ್ನವ್ರು ಬರ್ತಾರೆ, ಒಂದು ಗನ್ಮ್ಯಾನ್ ಬರ್ತಾರೆ, ಏನಾರು ಮಾತಾಡ್ತು ಅಂದ್ರೆ ಅಲ್ಲೇ ಎತ್ತಾಕೊಂಡು ಹೋಗಿ ಜೈಲ್ಗೆ ಅವ್ರ ಪಡೆಗೆ ಅವ್ರು ಇರ್ತಾರೆ. ನಾವೇನು ಮಾಡ್ತೀವಿ ಹೇಳಿ, ನಾವು ಒಬ್ಬೊಬ್ರು ಇರೋ ಅಂಥವ್ರು ನಾವೇನು ಮಾಡ್ತೀವಿ ಹೇಳಿ, ಹೋಗಿ ಜೈಲ್ ಹಾಕೊಂಡಿರ್ತೀವಿ. ಅಲ್ಲ ಈಗ ಮಾತಾಡ್ಬಿಟ್ಟು ನೀವು ಎಷ್ಟು ದಿನ ಬರೀ ಅವ್ನ ಕಡೆ ಕುತ್ಕೊಂಡ್ರೆ ನಿಮ್ಮ ಸ್ಥಿತಿ ಇಲ್ಲಿ ಇನ್ನೇ ಸ್ಥಿತಿಗೆ ತಲುಪುತ್ತೆ ಹೊರತು. ಪರಿಸ್ಥಿತಿ ಆಗ್ತಾ ಇರೋದೇ ಅದೇ ಥರ. ಅದರಲ್ಲಿ 10 ಜನ ಕೇಳಕ್ ಹೋಯ್ತು ಅಂದ್ರೆ ಇನ್ನ 50 ಜನ ಪಕ್ಕದಲ್ಲಿ ಇರ್ತಾರೆ. ಸಾಯಂಕಾಲಕ್ಕೆ ದುಡ್ಡು ಕೊಟ್ಟಾರೇನೋ ಇದು ನಡೀತಾ ಇರತ್ತೆ. ಅಂದ್ರೆ ಸರ್ ಈ ವ್ಯವಸ್ಥೆ ಸರಿಯಾಗಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸರ್, ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಇದು ಮುಚ್ಕಪ್ಪ ಆಗ್ಬೇಕು. ರೋಡ್ ಹಾಕೊಂಡ್ರೆ ತಗಲ್ಲ ಅನ್ಕೊಂಡು MLA ಒಂದು ಲೆಟರ್ ಬರ್ದು ಕಳಿಸ್ಬೇಕು. ಒಂದು ಶಿಸ್ತಲ್ಲಿ ಇರ್ಬೇಕು. ಅದು ಮಾಡ್ಬೇಕಂದ್ರೆ ಯಾರು ಪೇರೆಂಟ್ಸ್ ಮಾಡ್ಬೇಕು. ಪೋಷಕರಿಗೆ ಹೇಳ್ಬೇಕು. ಪೇರೆಂಟ್ಸ್ ಏನಂದ್ರೆ ಮಕ್ಕಳ ಸ್ಕೂಲ್ ಕಳಿಸ್ಬಿಟ್ಟು ಅವ್ರ ಪಾಡಿಗೆ ಅವ್ರಿದ್ರೆ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ? ಇವಾಗ ಅವರೇ ಒಂದು ಎಲ್ಲೇ ಒಂದು ಸ್ಕೂಲ್ ಕಟ್ಟಿರ್ತಾರೆ, ಅವ್ರ ಸ್ಕೂಲ್ಗೆ ಒಂದು ವ್ಯಾನ್ ಹೋಗ್ತಿರ್ತಾನೆ, ಒಂದು ಆಟೋನಾರು ಹೋಗ್ತಿರ್ತಾನೆ. ಇಲ್ಲಿ ಕಟ್ಟಿರೋದು ಏನಕ್ಕೆ? ಅದು ಗೌರ್ನಮೆಂಟ್ ಲ್ಯಾಂಡ್, ಯಾರು ತೆಗೆದೇನು ಕಟ್ಟಿಲ್ಲ. ಇದು ನೋಡಿದ್ರೆ
ಈ ಪಿಚ್ ನೋಡ್ತು ಅಂದರೆ ಗೌರ್ನಮೆಂಟ್ ಕೆರೆ ಇದೆ, ಗೌರ್ನಮೆಂಟ್ ಲ್ಯಾಂಡ್ ಅಂದಂಗೆ ಯಾವುದೋ ದುಡ್ಡು ಬಂತು ಏನೋ ತಿನ್ಕೊಂಡು ಏನೋ ಹಾಳಾಗಲಿ ಅವರು ನಮ್ಗೆ ಬೇಕಾಗಿಲ್ಲ ಅದು. ಒಂದು ರೋಡ್ ಯಾರು ಮಾಡಿ, ಒಂದು ತಂದೆ ಯಾರು ಸೈಕಲಲ್ಲಿ ಯಾರು ಗಾಡಿ ಹುಡುಗರು ಯಾರು ಸೈಕಲ್ ತಗೊಬರ್ಬೇಕು, ಇದು ತಗೊಬರಕ್ಕಂತಲ್ಲಿ ನೀವೇ ಆಯ್ತು ಮಾಡಿ. ಮಳೆ ಬೀಳ್ತವ್ರು ತಗೊಬರಕ್ಕಂತ ಇಲ್ಲಿ ನೋಡಿ, ಇಲ್ಲಿ ಕಟ್ಟಿರೋ ಪರಿಸ್ಥಿತಿ ನೋಡಿ, ಅದ್ರ ಸಮಕ್ಕೆ ಮೋರಿ ಹಾಕಿ ಕಟ್ಟಿದಾರ. ಕೆರೆ ಎಷ್ಟು ಹೈಟ್ ಇದೆ ಅದು, ಆ ಕೆರೆ ಸಮಕ್ಕೆ ಮೋರಿ ಹಾಕಿ ಹೈಟಾಗಿ ಕಟ್ಟಿದಾರ. ನಾವು ಹೇಳೋದಲ್ಲ, ನೀವೇ ಎತ್ತಿ ಮಾಡಿ ಅಲ್ಲಿ ನೋಡಿ ಹಿಡೀನಿ ಅದು ಅದ್ರ ಸಮಕ್ಕೆ ಕಟ್ಟಿದ್ರೆ ಇಷ್ಟು ಹೈಟ್ ಬರ್ತತಾನೆ. ಇಷ್ಟು ಕುಂಡಿಲಿ ಇವಾಗ ಸಿಂಪಲ್ ಮಳೆಗೆ ಇಷ್ಟು ನೀರು ನಿಂತದಲ್ಲ, ಹುಡುಗ ಹೆಂಗ್ ಕಟ್ತಾರು? ಏನಾರು ಕೆರೆ ತುಂಬ್ಕೊಂಡು ಬರ್ತು ಅಂದ್ರೆ ಈ ಹುಡುಗ ಏನ್ ಮಾಡ್ತಾನು? ಇವತ್ತು ಮಂಗಳೂರಲ್ಲಿ ಏನಾಯ್ತದೆ ನಿಮ್ಗೆ ಗೊತ್ತಿಲ್ಲ. ಸ್ಕೂಟರ್ನಲ್ಲಿ ನಮ್ಮಂತ ದೊಡ್ಡವ್ರು ಹೋಯ್ತು ಅಂದ್ರೆ ಎತ್ತಾಕೊಂಡು ಹೋಯ್ತದೆ ನೀರು. ಈ ಹುಡುಗ ಏನ್ ಮಾಡ್ತಾರೆ? ಅವ್ರ ಅಪ್ಪ ಅಮ್ಮ ಹೊಲ್ಕೋಗಿರ್ತಾರೆ, ಹೋಗಪ್ಪ ಅಂದ್ಬಿಟ್ಟು ಕಳಗಿಸ್ರು. ಈಗ ದಾಟ್ಬೇಕಾರೆ ಏನ್ ಮಾಡ್ತಾರೆ? ಆಗ ಮಾಸ್ಟರ್ಗಳ್ಗ ನೀವು ನೋಡ್ಕೋಬೇಕಾಯ್ತು ಕೊಂಡ್ರೆ ಅವ್ರು ಏನ್ ನೋಡ್ಕೊಂಡ್ರು? ಸ್ವಲ್ಪ ಅವ್ರು ಏನ್ ನೋಡ್ಕೊಂಡರು? ಅವ್ರ ಕೆಲಸ ಏನು? ಒಳಗಡೆ ಆದ್ಮೇಲೆ ಅವ್ರದ್ದು ಒಳಗೆ ಹೋಗ್ಕೊಂಡ್ರೆ ನಮ್ ಜೋಪಾನ ಬೇಕು ತಾನೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.